ಎಲ್ರಿಗೂ ನಮಸ್ಕಾರ. ಅನುಗ್ರಹ ಹೊಂಟೋತ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಇನ್ನೇನು ಹೊರಡೋದು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಬೆಳಗ್ಗೆನೇ ಎದ್ದು ಹೊರಟಿರುವಂಥದ್ದು. ಹೋಗೋ ದಾರಿಯಲ್ಲಿ ತಿಂಡಿ ತಿಂದ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕಡೆ ಕುಣಿಗಲ್ ಹತ್ರ ನಿಲ್ಲಿಸ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ಇಡ್ಲಿ ಜೊತೆ ಸ್ವಲ್ಪ ದೋಸೆ ಕೂಡ ತೊಗೊಂಡಿದ್ವಿ, ಆರ್ಡ್ರ್ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಕೂಡ, ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿತ್ತು. ಆ ಒಂದು ವೆದರಲ್ಲಿ ತುಂಬಾ ಇಷ್ಟ ಆಯಿತು. ಜಡಿ ಜಡಿ ಮಳೆ ಕೂಡ ಬೀಳ್ತಾ ಇತ್ತು ನಾವು ಹೊರಡೋವಂಥ ಟೈಮಲ್ಲಿ. ಅಲ್ಲಿ ಅಂತೂ ವ್ಯೂ ಸೂಪರಾಗಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಆ ನದಿ ಆಗಿರಲಿ, ಆ ಬೆಟ್ಟ ಆಗಿರಲಿ, ವಾವ್ ಅಂತ ಅನಿಸುತ್ತೆ. ನನಗಂತೂ ಭಾಳ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ದಿವಸಗಳಾದಮೇಲೆ ನಾನು ಕೂಡ ಈ ರೀತಿಯಾಗಿ ನೋಡ್ತಾ ಇರುವಂಥದ್ದು. ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ, ಆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಈ ರೀತಿಯಾದಂಥ ವ್ಯೂ ಆಗಿರ್ಬೋದು, ನೀರಾಗಿರ್ಬೋದು, ನದಿ ಆಗಿರ್ಬೋದು, ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ತುಂಬಾ ಮಜವಾಗಿರುತ್ತೆ. ಹಾಗೆಯೇ ನೋಡಿಕೊಂಡು ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ನಾವಂತೂ ಅಲ್ಲಿ ಆವತ್ತಿನ ದಿವಸ ನಾವು ಫಿಶ್ ಮಾರ್ಕೆಟ್ ಕೂಡ ಹೋಗಿದ್ವಿ. ಫಿಶ್ ಎಲ್ಲ ತೊಗೊಂಡು ಫಿಶ್ ಫ್ರೈ ಮಾಡೋಣ, ಅಲ್ಲೇ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಒಂದು ಹತ್ರ ಅಂದರೆ ಒಂದು ಔಟಿಂಗ್ ಹೋದರೆ ನಾನು ಕುಕಿಂಗ್ ಅಂತೂ ಮಾಡದೇ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಫಿಶ್ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಏನಾದರೂ ಒಂದಾದರೂ ಒಂದು ಐಟಮ್ ಆದರೂ ನೀವು ಮಾಡಬೇಕು. ಆ ರೀತಿ ಮಾಡಿದ್ರೇ ನನಗೆ ಸಮಾಧಾನ. ಇಲ್ಲಿ ಫಿಶ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತಲ್ಲ ಮಂಗಳೂರಲ್ಲೇ ಆಗಿರೋದ್ರಿಂದ, ಹಾಗಾಗಿ ಸ್ವಲ್ಪ ಫಿಶ್ ಎಲ್ಲ ತೊಗೊಂಡೆ. ಅದೇ ಜೊತೆಲೇ ಸ್ವಲ್ಪ ಗ್ರೇವಿ ಥರ ಕೂಡ ಮಾಡ್ಕೊಂಡಿದ್ದೆ. ಅಂದರೆ ಬೇರೆ ಏನಾದರೂ ರೈಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಯಾವುದಾದ್ರೂ ಪಾರ್ಸಲ್ ಸಿಗುತ್ತಲ್ವ, ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳಿ ಅದಕ್ಕೆ ಫಿಶ್ಗೆಲ್ಲ ಮಸಾಲೆ ತುಂಬಿ ಇಟ್ಟೆ. ಮಸಾಲೆ ಹಚ್ಚಿ ಇಟ್ಟಿದ್ದು, ತುಂಬಿಟ್ಟಿದ್ದಲ್ಲ. ಅದ್ರ ಜೊತೆಲಿ ಗ್ರೇವಿಗೂ ಕೂಡ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಅಲ್ಲಿ ಗ್ರೈಂಡ್ ಮಾಡೋದು ಆ ಥರ ಎಲ್ಲ ಏನು ಫೆಸಿಲಿಟಿ ಇರೋದಿಲ್ಲ. ಹಾಗೇ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಗ್ರೇವಿ ಥರ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಾಗತ್ತೆ, ತುಂಬಾ ಇಷ್ಟ ಕೂಡ ಆಗುತ್ತೆ ನನಗಂತೂ. ಈ ರೀತಿ ಕುಕ್ ಮಾಡಿ ಅಲ್ಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಹೋದ್ಮೇಲೆ ಕುಕ್ ಮಾಡಿ ತಿನ್ನೋದು ನನಗಂತೂ ಬಹಳ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಕೂತ್ಕೊಂಡು ಫಿಶ್ಗೆಲ್ಲ ಮಸಾಲೆ ಹಾಕಿ ಫಿಶ್ ಎಲ್ಲ ಫ್ರೈ ಮಾಡೋ ತನಕ ಮಕ್ಕಳು ಕೂಡ ಬಂದರು. ಅಂದರೆ ಅವರು ಕೂಡ ಆಚೆ ಹೋಗಿದ್ದರು, ಅವರು ಕೂಡ ಬಂದ್ರಲ್ಲ, ಅವ್ರು ಕೂಡ ಬಂದ ಕೂಡಲೇ ಬೇಗ ಬೇಗ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ, ಅವ್ರು ಬರೋಷ್ಟರಲ್ಲಿ ಬೇಗ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ, ಬಂದ ಕೂಡಲೇ ಊಟ ಹಾಕಿ ಕೊಡ್ಬೋದು ಅಂತ ಹೇಳಿಬಿಟ್ಟು ಅವ್ರು ಬಂದ ಕೂಡಲೇ ನಾನು ಕೂಡ ಊಟ ಹಾಕಿ ಕೊಟ್ಟೆ. ತುಂಬಾ ಚೆನ್ನಾಗಾಗಿತ್ತು. ಇಲ್ಲಿಂದ ಹೋಗ್ತಾ ಇರಬೇಕಾದ್ರೇ ಸ್ವಲ್ಪ ಬಿರಿಯಾನಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅದ್ರ ಜೊತೆ ಇದು ಅದು ಎರಡೂ ಸೇರಿ ಸೂಪರಾಗಿ ಭರ್ಜರಿಯಾಗಿ ಊಟ ಮಾಡಿದ್ವಿ. ಇದೇನಪ್ಪ ಅಂತ ಹೇಳಿದ್ರೆ ಅದಾದ ನಂತರ ನಾವು ಆಚೆ ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟಿರುವಂಥದ್ದು. ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆದ ಮಂಗಳೂರಿಗೆ ಬಂದಮೇಲೆ ಬ್ಯೂಟಿಫುಲ್ ಆದಂಥ ವ್ಯೂ ನೋಡದೇ ಇರ್ತೀವ, ಅಲ್ಲಿ ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಿಂದ ಇಲ್ಲಿಯ ಈ ಈ ಮಳೆಗಾಲದಲ್ಲಿ ಹೋದರೂ ಅಂತೂ ಅಲ್ಲಲ್ಲಿ ಹರಿಯುವಂಥ ಝರಿ ಆಗಿರ್ಬೋದು, ನದಿ ಆಗಿರ್ಬೋದು, ಮತ್ತು ಆ ಸಮುದ್ರ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಫಸ್ಟು ಒಂದು ಚರ್ಚ್ಗೆ ಹೋಗಿ ಪೀಸ್ಫುಲ್ಲಾಗಿ ಪ್ರೇಯರ್ ಮಾಡಿಕೊಂಡು ಅದಾದ ನಂತರ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚರ್ಚ್ ಹತ್ರ ನಿಂತಿರುವಂಥದ್ದು.
ಇಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಅಂತೂ ತುಂಬ ಚೆನ್ನಾಗಿ ಹಾರಾಡ್ತಾ ಇತ್ತು. ಹಾಗೆಯೇ ಅದನ್ನು ನೋಡಿಕೊಂಡು ಅದು ಸ್ವಲ್ಪ ಕ್ಲಿಪ್ಪಿಂಗ್ನ ತೆಕ್ಕೊಂಡೆ. ಅದಾದ ನಂತರ ನಾವು ಕೂಡ ಹೊರಡ್ತಾ ಇದ್ವಿ. ಇನ್ನು ಸ್ವಲ್ಪ ಅಂದರೆ 15 ಕಿಲೋಮೀಟ್ರ್ ಇತ್ತು ಚರ್ಚಿಂದ ಮತ್ತು ಸಮುದ್ರಕ್ಕೆ ಹೋಗುವಂಥ ದಾರಿಲಿ ಒಂದು 15 ಕಿಲೋಮೀಟ್ರ್ ಇತ್ತು. ಹಾಗಾಗಿ ಎಲ್ಲರೂ ಸೇರಿಕೊಂಡು ಹೋಗ್ತಾ ಇತ್ತು. ತುಂಬಾ ಮಾತಾಡಿಕೊಂಡು ಅಂದರೆ ನಮ್ಮ ಭಾಷೆಯಲ್ಲೇ ಮಾತಾಡಿರೋದ್ರಿಂದ ಅಷ್ಟೊಂದಾಗಿ ಕೇಳಿಸ್ತಾ ಇಲ್ಲ. ಮತ್ತೇನಪ್ಪ ಅಂತ ಹೇಳಿದ್ರೆ ಹಾಡು ಕೂಡ ಹಾಕ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಅದು ಕಾಪಿರೈಟ್ ಕ್ಲೇಮ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ವಾಯ್ಸ್ ಓವರ್ನೇ ಕೊಡ್ತಾ ಇರುವಂಥದ್ದು. ಅಲ್ಲಿಂದ ನಡ್ಕೊಂಡು ಹೋದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ತುಂಬಾ ಬ್ಯೂಟಿಫುಲ್ಲಾಗಿತ್ತು. ಯಾಕಪ್ಪ ಅಂದರೆ ಅಲ್ಲಿ ನೋಡೋಕ್ಕೇ ಒಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ. ಅಲ್ಲಿ ಮಕ್ಕಳ ಜೊತೆಯಲ್ಲಿ ಅಂದರೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಏನಪ್ಪ ಅಂತಂದರೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಆಟ ಆಡೋದಕ್ಕಾದರೆ ಆಗಲೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲೆಲ್ಲ ರೆಡ್ ಅಲರ್ಟ್ ಹಾಕೋಗ್ಬಿಟ್ಟಿದ್ರು. ಹಾಗಾಗಿ ಅಲ್ಲಿ ಆಟ ಆಡಲಿಕ್ಕಂತೂ ಆಗಲಿಲ್ಲ. ಅಂದರೂ ವಾಕ್ ಎಲ್ಲ ಮಾಡ್ಬೋದು, ಆ ವ್ಯೂವ್ನ ಎಂಜಾಯ್ ಮಾಡ್ಬೋದು. ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. मैडम ऊपर चलिए ना. ಅಲ್ಲಿ ಕ್ಯಾಮಲ್ ರೈಡಿಂಗ್ ಕೂಡ ಇತ್ತು. ಹಾಗಾಗಿ ಮಕ್ಕಳು ಕ್ಯಾಮಲ್ ರೈಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ಕ್ಯಾಮಲ್ ರೈಡಿಂಗ್ ಮಾಡಿಸಿದ್ರೆ ಅಟ್ಲೀಸ್ಟ್ ಅದಾದ್ರೆ ಎಂಜಾಯ್ ಮಾಡ್ಬೋದು. ಕ್ಯಾಮಲ್ ರೈಡಿಂಗ್ಸ್ನ ಮಾಡಿಸಿದ್ವಿ. ಅದು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಅವರು ಕೂಡ. ಇಬ್ಬರು ಕೂಡ ಕ್ಯಾಮಲ್ ರೈಡಿಂಗ್ಗೆ ರೆಡಿ ಆದರು. ರೆಡಿಯಾಗಿ ಇನ್ನೇನು ಹೊರಟು ಬರ್ತಾರೆ. ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಈ ರೀತಿ ಎಲ್ಲ ಮಾಡಿಸೋದ್ರಿಂದ. लाइव करो. ಅಲ್ಲಂತೂ ಆ ವ್ಯೂ, ಆ ಅಲೆಗಳನ್ನ ನೋಡೋದಕ್ಕೇ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ. ಈ ರೀತಿಯಲ್ಲಿ ಗಾಳಿಪಟ ಎಲ್ಲ ಹಾರಿಸ್ತಾ ಇದ್ದ, ಅದನ್ನು ಕೂಡ ನೋಡಿಕೊಂಡು ಅದಾದ ನಂತರ ಎಲ್ಲರೂ ಕೂಡ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ಹೋಗೋಣ ಅಂತೇಳಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅಲ್ಲೇ ಕುತ್ಕೊಂಡು ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಈ ರೀತಿಯಾಗಿ ಕುರುಕ್ಲು ತಿಂಡಿ ಏನಾದರೂ ಬೇಕು ಅಂತೇಳಿ ಅನಿಸುತ್ತೆ ಅಲ್ವಾ. ಹಾಗಾಗಿ ಅಲ್ಲಿ ಪಾನಿಪುರಿ ಆಗಿರ್ಬೋದು, ಬೇಲ್ಪುರಿ, ಮತ್ತು ಏನಪ್ಪ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಮತ್ತು ಅದೇನು ಪೊಟ್ಯಾಟೊ ರೋಲ್ ಅದನ್ನು ಕೂಡ ತೊಗೊಂಡಿದ್ರು. ಹಾಗಾಗಿ ಅದನ್ನೆಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಡ್ತೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ಅಲ್ಲಿ ಕೂತ್ಕೊಂಡು ತಿಂದಿದ್ದು. ಅಲ್ಲಿಂದ ಗಾಳಿಯಿಂದ ಸ್ವಲ್ಪ ದೂರ ಬಂದ ಕೂಡಲೇ ಶೆಕೆ ಅನಿಸ್ತಾ ಇತ್ತು. ತುಂಬಾ ಮುಖ ಎಲ್ಲ ತುಂಬಾ ಸ್ವೆಟ್ಟಿಂಗ್ ಆಗಿತ್ತು ಕೂಡ. ಅಲ್ಲಿಂದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವ್ಯೂಸ್ ಎಲ್ಲ ನೋಡೋದಕ್ಕೆ. ನನಗಂತೂ ಭಾಳ ಇಷ್ಟ ಆಗುತ್ತೆ. ಈ ರೀತಿಯ ಮಳೆಯಲ್ಲಿ ನನಗಂತೂ ಔಟಿಂಗ್ ಹೋಗೋಕ್ಕೆ ಭಾಳ ಇಷ್ಟ ಆಗುತ್ತೆ. ನಿಮಗೆ ಈ ರೀತಿ ಮಳೆಗಳಲ್ಲಿ
ಔಟಿಂಗ್ ಹೋಗೋದಕ್ಕೆ ಇಷ್ಟ ಆಗುತ್ತಾ. ಅಲ್ಲಲ್ಲಿ ಜರಿ ಫಾಲ್ಸ್ ಕೂಡ ನೋಡೋದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ರೀತಿಯ ವೆದರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಡೋರೆಲ್ಲ ಓಪನ್ ಮಾಡಿಕೊಂಡು ಆ ಗಾಳಿನ ಎಂಜಾಯ್ ಮಾಡಿಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಚಳಿಯಲ್ಲಿ ಏನಾದರೂ ಒಳ್ಳೆ ಹುಳಿಯಾಗಿ ತಿನ್ನಬೇಕು ಈ ರೀತಿಯೆಲ್ಲ ಆಸೆ ತುಂಬಾ ನನಗೆ. ಹಾಗಾಗಿ ಅದನ್ನು ಕೂಡ ಅಲ್ಲಿ ಏನೋ ಸೇಮ್ ನಮಗೆ ಲಿಚ್ಚಿ ಹೇಗೆ ಸಿಗುತ್ತೆ ಅಲ್ಲಿ ಬೇರೆ ಒಂದು ಫ್ರೂಟ್, ಆ ಫ್ರೂಟ್ ಹೆಸರು ನನಗೆ ಗೊತ್ತಿಲ್ಲ, ಅದನ್ನು ಕೂಡ ತೊಗೊಂಡು ತಿಂದ್ಕೊಂಡು ಪೈನಾಪಿಲ್ ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಆಹಾ ಎಷ್ಟು ಸೂಪರ್ ಗೊತ್ತಾ. ಅದಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲಿಂದ ಹೊರಟು ಬಂದ್ವಿ. ಅಲ್ಲಿ ಕೂಡ ಕೆಲವೊಂದಿಷ್ಟು ಜರಿ ಫಾಲ್ಸ್ ಕೂಡ ನೋಡಿಕೊಂಡು ಮನೆಗೆ ಬರ್ತೀವಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟೊಂದು ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ. ನನಗೂ ಕೂಡ ಸಖತ್ತು ಬೇಜಾರಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಾನು 1000 ಸಬ್ಸ್ಕ್ರೈಬರ್ಗೆ ಇನ್ನು ಕೆಲವು ಜನ ಮಾತ್ರನೇ ಬಾಕಿ ಇರೋದು. ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.